ಎಸ್ ಬಿಬಿಎಂಪಿ ನಡೆಗೆ ಏನು ಸಮರ್ಪಣಾ ಸಂಸ್ಥೆ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಅಂದ್ರೆ ರಾಜಕಾಲುವೆ ಒತ್ತುವರಿ ಮಾಡಿರುವಂತಹ ಒರಯಾನ್ ಮಾಲ್ ವಿರುದ್ಧ ಸಮರ್ಪಣಾ ಸಂಸ್ಥೆ ದೂರು ನೀಡಿತ್ತು. ಈಗಾಗಲೇ ಈ ಕುರಿತು ವಿಚಾರಣೆ ನಡೆಸುವಂತೆ ಹೈಕೋರ್ಟ್ 3 ತಿಂಗಳ ಹಿಂದೆ ಸೂಚನೆ ನೀಡಿದ್ರೂ ಕೂಡ ಬಿಬಿಎಂಪಿ ಯಾವುದೇ ವಿಚಾರಣೆಯನ್ನ ನಡೆಸಿರಲಿಲ್ಲ. ಇದರಿಂದ ಹೈಕೋರ್ಟ್ ಆದೇಶವನ್ನ ಉಲ್ಲಂಘಿಸಲಾಗಿದೆ ಅಂತ ಸಮರ್ಪಣಾ ಸಂಸ್ಥೆಯವರು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಸಭೆಯನ್ನ ನಡೆಸಿದ್ರು. ಆದರೆ ಇಷ್ಟು ದಿನ ಬಿಟ್ಟು ಈಗ ವಿಚಾರಣೆ ನಡೆಸ್ತಾ ಇರುವುದಕ್ಕೆ ಬೇಸರ ವ್ಯಕ್ತಪಡಿಸಿದ ಸಮರ್ಪಣಾ ಸಂಸ್ಥೆಯವರು ಸಭೆಯಿಂದ ಹೊರ ನಡೆದರು. ಈ ಹಿನ್ನೆಲೆಯಲ್ಲಿ ಡಿಸೆಂಬರ್ 28ಕ್ಕೆ ಮತ್ತೊಮ್ಮೆ ವಿಚಾರಣೆ ನಡೆಸೋಕೆ ತೀರ್ಮಾನಿಸಲಾಗಿದೆ. ಎಸ್, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಸೌಮ್ಯ. ಎಸ್, ಇದು ಓರಿಯನ್ ಮಾಲ್ ವಿರುದ್ಧ ಏನು ಸಮರ್ಪಣಾ ಸಂಸ್ಥೆ ಆರೋಪ ಮಾಡಿರುವಂಥದ್ದು ಅಂದ್ರೆ ಆಗಸ್ಟ್ನಲ್ಲೇ ಈಗಾಗಲೇ ಆ ಒಂದು ಹೈಕೋರ್ಟ್ ಆದೇಶ ಮಾಡಿತ್ತು, ಅಂದ್ರೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ. ಆದರೂ ಕೂಡ ಯಾಕೆ ಬಿಬಿಎಂಪಿ ಈ ಒಂದು ಕ್ರಮವನ್ನು ತಗೊಳ್ಳೋಕೆ ಹಿಂಜರಿತ್ತು ಅಂತ ಸೌಮ್ಯ? ಅಪರ್ಣ, ಏನು ಬ್ರಿಗೇಡ್ ಗ್ರೂಪ್ ನ ಒರಯಾನ್ ಮಾಲ್ ಇರ್ಬೋದು, ಇಟಿಎ ಮಾಲ್ ಇರ್ಬೋದು, ಹಾಗೆ JW ಮ್ಯಾರಿಯಟ್, ಈ 3 ಸಂಸ್ಥೆಯಿಂದ ಸರ್ಕಾರಿ ಭೂಮಿ ಹಾಗೆ ಏನು ರಾಜಕಾಲುವೆಯ ಭಾಗವನ್ನ ಒತ್ತುವರಿ ಮಾಡಿ ಕಟ್ಟಡ ನಿರ್ಮಿಸಲಾಗಿದೆ ಅಂತ ಹೇಳಿ ಸಮರ್ಪಣಾ ಸಂಸ್ಥೆಯಿಂದ ಒಂದು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಅರ್ಜಿ ಸಲ್ಲಿಸಿದ್ರು. ಈ ಅರ್ಜಿಯನ್ನ ಹೈಕೋರ್ಟ್ ಈ ಕಳೆದ ಅಂದ್ರೆ ಆಗಸ್ಟ್ ತಿಂಗಳಲ್ಲೇ ವಿಚಾರಣೆ ನಡೆಸಿ 3 ತಿಂಗಳೊಳಗೆ ಕ್ರಮ ಕೈಗೊಳ್ಳುವಂತೆ ಬಿಬಿಎಂಪಿ ಆಯುಕ್ತರಿಗೆ ಸೂಚಿಸಿತ್ತು ಕೂಡ. ಆದ್ರೆ 3 ತಿಂಗಳು ಅಂದ್ರೆ ನವೆಂಬರ್ ಅಲ್ಲಿ ಏನು ವಿಚಾರಣೆಯನ್ನ ಕೈಗೊಳ್ಳಬೇಕಿತ್ತು ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್, ಆದ್ರೆ ಕೈಗೊಂಡಿಲ್ಲ. ಆದ್ರೆ ಇವತ್ತು ಏನು ಬಿಬಿಎಂಪಿ ಕಚೇರಿ ಇದೆ ಮಲ್ಲೇಶ್ವರಂನ IPP ಸೆಂಟರ್ ನಲ್ಲಿ, ಅಲ್ಲಿ ಇವತ್ತು 3 ಸಂಸ್ಥೆಗಳೊಂದಿಗೆ ಬಿಬಿಎಂಪಿ ಕಮಿಷನರ್ ಮಂಜುನಾಥ್ ಪ್ರಸಾದ್ ಇವತ್ತು ವಿಚಾರಣೆಯನ್ನ ಕೈಗೊಂಡಿದ್ರು. ಆದ್ರೆ ಹೈಕೋರ್ಟ್ ಆದೇಶವನ್ನ ಉಲ್ಲಂಘಿಸಲಾಗಿದೆ. 3 ತಿಂಗಳು ಕಳೆದ್ರೂ ಕೂಡ ಒಂದು ಸಮಯಕ್ಕೆ ಸರಿಯಾಗಿ ವಿಚಾರಣೆಯನ್ನ ಕೈಗೊಂಡಿಲ್ಲ ಅಂತ ಹೇಳಿ ಸಮರ್ಪಣಾ ಸಂಸ್ಥೆಯ ಅರ್ಜಿದಾರ ಶಿವಕುಮಾರ್ ಆ ಸಭೆಯಿಂದ ಎದ್ದು ಬಂದಿದ್ದಾರೆ. ಆದ್ರೆ ಕಮಿಷನರ್ ಹೇಳುವ ಪ್ರಕಾರ ನಾವು ಈಗಾಗಲೇ ಆ 3 ಸಂಸ್ಥೆಗಳ ಒಂದು ಜಾಗವನ್ನ ಸರ್ವೆ ನಡೆಸಿದೀವಿ, ಹಾಗೆ ಅವರಿಂದ ಎಲ್ಲಾ ದಾಖಲೆಗಳನ್ನ ಪಡೆದುಕೊಂಡಿದ್ದೀವಿ. ಇವತ್ತು 3 ಸಂಸ್ಥೆಯ ಪ್ರತಿನಿಧಿಗಳು ಹಾಜರಾಗಿದ್ರು, ದಾಖಲೆಗಳನ್ನ ಕೊಟ್ಟಿದ್ದಾರೆ. ಇನ್ನು ಮುಂದಿನ ವಿಚಾರಣೆ ಮುಂದಿನ 28ನೇ ತಾರೀಕಿಗೆ ನಡೀತದೆ ಅಂತ ಹೇಳಿದ್ದಾರೆ. ಆದ್ರೆ ಇದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿರುವಂತಹ ಶಿವಕುಮಾರ್, ಇನ್ನು ಮುಂದಿನ ನಾವು ಹೈಕೋರ್ಟ್ ನಲ್ಲೇ ಈ ಕುರಿತು ಇನ್ನು ವಿಚಾರಣೆ ಎದುರಿಸ್ತೀವಿ, ಆದ್ರೆ ಬಿಬಿಎಂಪಿ ಸರಿಯಾದ ತನ್ನ ಕರ್ತವ್ಯ ನಿರ್ವಹಿಸಿಲ್ಲ ಅಂತ ಹೇಳಿ ಆರೋಪಿಸಿದ್ದಾರೆ. ಅಪರ್ಣ, ಓಕೆ, ಧನ್ಯವಾದ ಸೌಮ್ಯ ತಮ್ಮೆಲ್ಲ ಮಾಹಿತಿಗಾಗಿ.